ಬಂದ್ 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 ಆಗಸ್ಟ್ 27ಕ್ಕೆ ಬೆಂಗಳೂರು ಬಂದ್ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ಪರ ಇರುವಂತಹ ಅಹಿಂದ ಸುನಾಮಿ ಎದ್ದು ಬಿಟ್ಟಿದೆ ಈಗ ರಾಜ್ಯ ರಾಜಕಾರಣದಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ, ನೋಡಿ ಬರೋಣ. ಸಿದ್ದರಾಮಯ್ಯ ಪರ ಬೆಂಗಳೂರಿನಲ್ಲಿ ಅಹಿಂದ ಸುನಾಮಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿಡಿದೆದ್ದ ಅಹಿಂದ ವರ್ಗ. ಆಗಸ್ಟ್ 27ಕ್ಕೆ ಬೆಂಗಳೂರು ಬಂದ್ 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 ಫಿಕ್ಸ್ ಆಗಿದೆ. ಸಿದ್ದರಾಮಯ್ಯ ಬೆಂಬಲಿಸಿ ಬೆಂಗಳೂರು ಬಂದ್ ಈಗ ಫಿಕ್ಸ್ ಆಗೋಬಿಟ್ಟಿದೆ. ರಾಜಧಾನಿಗೆ ರಾಜ್ಯದ ಎಲ್ಲಾ ಅಹಿಂದ ಸಂಘಟನೆಗಳ ಲಗ್ಗೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯ ಹಿನ್ನೆಲೆಯಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ರಾಜ್ಯಪಾಲರ ವಿರುದ್ಧ ಸಮರ ಸಾರಿದ ಅಹಿಂದ ವರ್ಗ. ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಬಿಗ್ ಪ್ರೊಟೆಸ್ಟ್ ಆಗುತ್ತೆ. ಬೆಂಗಳೂರಿನಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಸೇರುವ ನಿರೀಕ್ಷೆ ಇದೆ. ಏಕಕಾಲದಲ್ಲಿ ಒಂದೇ ಪ್ರದೇಶದಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಹೀಗಾಗಿ ಇಡೀ ಬೆಂಗಳೂರು ಸ್ತಬ್ಧ ಆಗುವ ನಿರೀಕ್ಷೆ ಇದೆ. ರಾಜ್ಯ ರಾಜಕೀಯದಲ್ಲಿ ಪ್ರಾಸಿಕ್ಯೂಷನ್ ಪಾಲಿಟಿಕ್ಸ್ ಭಾರಿ ಚರ್ಚೆಗೆ ಕಾರಣವಾಗಿದೆ. ಇನ್ನು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿಯನ್ನ ಕೊಟ್ಟಿರುವಂತಹ ಬೆನ್ನಲ್ಲೇ ಈಗ ಅಹಿಂದ ಸುನಾಮಿ ಎದ್ದು ಬಿಟ್ಟಿದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಆಗ್ತಿದ್ದಂತೆ ಅಹಿಂದ ಲೀಡರ್ ಆಗಿ, ಮಾಸ್ ಲೀಡರ್ ಆಗಿ ಗುರುತಿಸಿಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯನವರ ಪರ ಈಗ ಅಹಿಂದ ಬೆಂಬಲಿಗರು ದೊಡ್ಡ ಮಟ್ಟದ ಪ್ರೊಟೆಸ್ಟ್ ಅನ್ನ ಮಾಡ್ತಿದ್ದಾರೆ. ಆಗಸ್ಟ್ 27ನೇ ತಾರೀಕಿನಂದು ಬೆಂಗಳೂರು ಕಂಪ್ಲೀಟ್ ಸ್ತಬ್ಧವಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಯನ್ನು ಕೊಟ್ಟಿರುವಂತಹ ವಿಚಾರವಾಗಿ ಈಗ ಅಹಿಂದ ವರ್ಗಗಳು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಮಾಡಲಿದ್ದಾರೆ. ಇದೇ ವಿಚಾರಕ್ಕೆ ಆಗಸ್ಟ್ 27ನೇ ತಾರೀಕು ಬೆಂಗಳೂರು ಬಂದ್ ಬಹುತೇಕ ಫಿಕ್ಸ್ ಆಗಿದೆ. ಏನು ಅವತ್ತು ಬೆಂಗಳೂರಿನಲ್ಲಿ 2 ಲಕ್ಷಕ್ಕೂಗಿಂತ ಹೆಚ್ಚು ಅಹಿಂದ ವರ್ಗದ ಸಮುದಾಯದ ಕಾರ್ಯಕರ್ತರು, ಪ್ರತಿನಿಧಿಗಳು, ಸಾರ್ವಜನಿಕರು ಬಂದು ದೊಡ್ಡ ಮಟ್ಟದ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇನ್ನು ಒಂದೇ ಪ್ರದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಜನ ಬಂದು ಸೇರುವಂತಹ ನಿರೀಕ್ಷೆ ಕೂಡ ಇದೆ. ಇನ್ನು ಎಲ್ಲರ ಕಂಪ್ಲೀಟ್ ಪ್ರೊಟೆಸ್ಟಿನ ಜವಾಬ್ದಾರಿಯನ್ನ, ನೇತೃತ್ವವನ್ನ ಸಚಿವ ಸತೀಶ್ ಜಾರಕಿಹೊಳಿ ತೆಗೆದುಕೊಳ್ತಿದ್ದಾರೆ. ಈಗಾಗಲೇ ಸಚಿವ ಸತೀಶ್ ಜಾರಕಿಹೊಳಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಸಿಎಂ ಸಿದ್ದರಾಮಯ್ಯನವರ ಪರವಾಗಿ ಕಂಪ್ಲೀಟ್ ಬೆಂಬಲವನ್ನ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಇಡೀ ಇಂಡಿಯಾ ಮೈತ್ರಿ ಕೂಡ ನಿಂತಿದೆ ಅಂತ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ಆಗಸ್ಟ್ 27ನೇ ತಾರೀಕು ಬೆಂಗಳೂರು ಬಂದ್ ಆಗೋದು ಬಹುತೇಕ ಫಿಕ್ಸ್ ಆಗಿಬಿಟ್ಟಿದೆ. ಬೆಂಗಳೂರು ಬಂದಿನ ಕಂಪ್ಲೀಟ್ ನೇತೃತ್ವವನ್ನ ಸತೀಶ್ ಜಾರಕಿಹೊಳಿ ಸಾಹುಕಾರು ವಹಿಸಿಕೊಳ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯೇ ಈಗ ದೊಡ್ಡ ಮಟ್ಟದ ಅಹಿಂದ ಸುನಾಮಿ ಏಳಲಿಕ್ಕೆ ಕಾರಣವಾಗಿಬಿಟ್ಟಿದೆ. ಹೀಗಾಗಿ ಆಗಸ್ಟ್ 27ಕ್ಕೆ ಬೆಂಗಳೂರು ಬಂದ್.